ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಈ ದಿನ ಬಂದ್ಬಿಟ್ಟು ವ್ಲಾಗ್ ಮಾಡಿರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತಾದರೆ ನಾವು ಚಿಕ್ಕತಿರ್ತಿ ಬಂದಿದ್ವಿ. ಚಿಕ್ಕತಿರ್ತಿ ಬಂದಮೇಲೆ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಂತ ಹೇಳಿ ಇವತ್ತು ಫುಟ್ಬಾಲ್ ಆಡ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ತಿರ್ಬೇಕಾದ್ರೆ ಬೇಗ ಮಿಸ್ ಆಯಿತು. ಸೊ ನಮ್ಮ ಮಾವ ಬಂದು ಮತ್ತೆ ಬೇಗ ಓಪನ್ ಮಾಡ್ದೆ. ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೊಂದು ಶರ್ಟ್ ಹಾಕೊಂಡು ಮತ್ತೆ ಏರಿಯಾ ಕಡೆ ಬಂದೆ. ಆಯಿತು. ಆಮೇಲೆ ಏರಿಯಾ ದಾಟ್ನೇ ಇಲ್ಲ, ಗೊತ್ತಿಲ್ಲ. ಫುಲ್ಲು ಬಿಸಿಲಂದರೆ ಬಿಸಿಲು, ಮುಖ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಯಿತು ಅಂತ ಅನ್ಸ್ಬಿಡ್ತು. ಸರಿ ಅಂತ ಹೇಳಿ ಈಗ ಅಡ್ಜಸ್ಟ್ ಮಾಡ್ಕೊಂಡು ಚಿಕ್ಕತಿರ್ತಿ ಗೊಬ್ಬರ ಕಡೆ ಹೋದೆ. ಮತ್ತೇನು ಮಾಡಿದೆ? ಏನೂ ಮಾಡಿಲ್ಲ. ಇವತ್ತು ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ಇವತ್ತು ದೇವಸ್ಥಾನ ತೋರಿಸ್ತೀನಿ, ಬನ್ನಿ ನೋಡೋಣ ಯಾವ ಥರ ದೇವಸ್ಥಾನ ಇದೆ ಅಂತ. ಇನ್ನೊಂದೇನಪ್ಪ ಅಂದರೆ ದೇವ್ರ ದರ್ಶನ ಪಡಿಬೇಕಂದ್ರೆ ಎಲ್ಲರೂ ಮಾಡ್ದಂಗೆ ಇವತ್ತು ಕೈ ಕಾಲು ತೊಳ್ಕೊಂಡು ಸೊ ನಾರ್ಮಲ್ ಆಗಿ ಎಂಟ್ರಿ ಆಗ್ತಿದ್ದೀನಿ. ಸೊ ಎಂಟ್ರಿ ಆಗ್ತಿರ್ಬೇಕಾದ್ರೆ ಯಾರೋ ಜನ ಅಂತೂ ತುಂಬ ಕ್ರೌಡ್ ಇದಿಲ್ಲ. ಸೊ ದರ್ಶನ ಮಾಡುವ ಟೈಮಲ್ಲಿ ಫೋನ್ ಅಲ್ಲೋ ಇದ್ದಿಲ್ಲ ಒಳಗಡೆ. ಮತ್ತೆ ಅದನ್ನ ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಂಡೆ. ಸೊ ನಾರ್ಮಲ್ ಆಗಿ ಔಟ್ಸೈಡ್ ಬರ್ಬೇಕಂದ್ರೆ ನನಗೊಂದು ಮಾತಾಡಿಸ್ತು. ಏನಂದ್ರೆ ಸೊ ಇವಾಗ ತಾನೇ ದೇವ್ರ ದರ್ಶನ ಮಾಡ್ಕೊ ಬಂದ್ರಲ್ಲ, ಸೊ ಯಾವ ಥರ ಅನ್ನಿಸ್ತು ನಿಮ್ಮದು? ದೇವ್ರ ದರ್ಶನ ಮಾಡೋಕ್ಕೆ ತುಂಬ ಮನಸ್ಸು ಸಂತೋಷ ಆಯಿತು. ಏನೋ ಒಂಥರ ಖುಷಿ ಆಯಿತು. ಸ್ವಲ್ಪ ಇರೋ ಮೈಂಡಲ್ಲಿರೋ ಇದು ಫೀಲಿಂಗ್ಸ್ ಎಲ್ಲ ಹೋಯ್ತು. ನನ್ಗನ್ಸಿದ್ರೆ ಮಾತ್ರ ಮಚ್ಚ ನಿನಗೇನು ಅನ್ನಿಸ್ತು? ಸೊ ಇವ್ನು ಬಂದ್ಬಿಟ್ಟು ಚಿಕ್ಕತಿರ್ತಲ್ಲಿ ಇರೋದು, ಇವ್ನಿಗೇನು ಅನ್ಸಲ್ಲ. ಬಟ್ ತುಂಬ ದೂರ ಬಂದವ್ರಿಗೆ ಮಾತ್ರ ಅದೊಂಥರ ಎಮೋಷನ್, ಒಂಥರ ಫೀಲು. ಯಾಕಂದರೆ ಮೈಂಡ್ ಫ್ರೆಶ್ ಆಗಬೇಕಂದ್ರೆ ಇಲ್ಲಿ ಬಂದರೆ ಒಂಥರ ಫೀಲ್ ಆಗುತ್ತೆ. ಸೊ ಇನ್ನೊಂದು ಕ್ವಶನ್ ಕೇಳ್ತೀನಿ. ಬ್ರೋ ಬಂದ್ಬಿಟ್ಟು ಮಾಸಿಂದ ಬಂದಿದ್ದಾರೆ. ಸೊ ಜರ್ನಿ ಹೇಗಿತ್ತು ಬ್ರೋ? ಮಾಸಿಂದ ಬಂದ್ರಲ್ಲ ನೀವು, ಯಾವ ಥರ ಜರ್ನಿ ಇತ್ತು ನಿಮಗೆ? ಮಾಸಿಂದ ಬರ್ಬೇಕಂತ ಹೇಳಿ ನಿಮ್ಗೆ ನೋಡ್ಬೇಕು ಅನ್ನೋ ಇದರಲ್ಲಿ ನನಗೇನು ಬಂದಿದ್ದೆ ಟೈರ್ಡ್ ಏನಾಗಿಲ್ಲ. ಬಟ್ ಯಾವಾಗ ಸಿಗ್ತೀನೋ ಯಾವಾಗ ಮಾತಾಡ್ತೀನೋ ಅಂತ ಬಂದೆ. ಬಟ್ ಬರಬೇಕಾದ್ರೆ ಲಾಂಗ್ ಏನೋ ಅನಿಸಿಲ್ಲ ನನಗೆ. ಇಷ್ಟೇ ಲಾಂಗ್ ಬರಲಿ ಮತ್ತು ದಾರಿ ಗೊತ್ತಾಗಿಲ್ಲ, ಅಲ್ಲೆಲ್ಲಿ ಕೇಳ್ಕೊಂಡು ಬಂದೆ. ಬಟ್ ಕೇಳ್ಕೊಂಡು ಬಂದಿದ್ದಕ್ಕೆ ನನಗೇನು ಫೀಲ್ ಆಗಿಲ್ಲ. ಬಟ್ ನೀನು ಸಿಗ್ತೀಯ ಅನ್ನೋ ಖುಷಿಯಲ್ಲಿ ನಾನೆಲ್ಲ ಮರ್ತು ಬಂದೆ. ಬಟ್ ನೀನು ನೋಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತು ಬ್ರೋ ಈ ಮಾತಾಡಿದ್ದಕ್ಕೆ. ನನಗೆ ಏನಂದರೆ ಇವಾಗ ತುಂಬ ಒಂದು ವಾರದಿಂದ ನೀವು ನನ್ನ ಹೇಳ್ತಿದ್ದೆ ಎಲ್ಲಾದರೂ ಒಂದು ಮೀಟ್ ಮಾಡೋಣ ಏನೋ ಸಮಥಿಂಗ್ ಅಂತ. ಸೊ ನನಗೆ ಒಂಥರ ಇವಾಗ ನೀವು ಯಾರೇ ಒಬ್ಬರಾಗಲಿ ಒಂದು ವಿಡಿಯೋ ಮಾಡ್ತಾರೆ ಅಂದರೆ ಅವರು ದೊಡ್ಡ ಅಂತಸ್ತೇಕೇನು ಹೋಗಲ್ಲ, ಅವರು ಮೈಂಡ್ ಸೆಟ್ ಇರುತ್ತೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ನಾನು ಹತ್ರ ಬಂದಿದ್ದೆ ಅಂತ ಹೇಳ್ಬಿಟ್ಟು ನೀವು ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ ಬ್ರೋ. ಇನ್ನೊಂದು ಬಂದ್ಬಿಟ್ಟು ಚಿಕ್ಕತಿರ್ತಿಯಲ್ಲಿ ಒಂದು ದೇವಸ್ಥಾನದಲ್ಲೇ ನಾವು ಮೀಟ್ ಆಗಿರೋದು ಅದೊಂಥರ ಸರ್ಪ್ರೈಸ್ ಆಗಿರುತ್ತೆ. ಸೊ ತುಂಬ ಥ್ಯಾಂಕ್ಸ್ ಬ್ರೋ, ನನ್ನ ನೋಡಿಕೊಂಡು ನನ್ನ ಫೈಂಡ್ ಔಟ್ ಮಾಡ್ಕೊಂಡು ಈ ಥರ ಬಂದಿದ್ರೆ ಅಂದರೆ ನಮಗೊಂಥರ ಖುಷಿ ಆಗುತ್ತೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಿಂಗೆ ಇರೋದು ಫ್ರೆಂಡ್ಶಿಪ್ ಹಿಂಗೆ. ಸೊ ನಮ್ಮ ಗೆಳೆಯದನ ಯಾವತ್ತೂ ಇರಂಗೇ ಇಲ್ಲ ಅಂತ ಸದಾ ದೇವ್ರನ್ನ ವೆಂಕಟರಾಮ ಸ್ವಾಮಿ ದೇವಸ್ಥಾನನ ಬಂದು ದೇವ್ರನ್ನ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ವಿಡಿಯೋ ಮುಗಿತಾ ನನಗೆ ದೇವಸ್ಥಾನದ ಮೇಲೆ ಒಂದು ಕ್ಲೈಮೇಟ್ದು ಇಷ್ಟ ಆಯಿತು. ಸೊ ಅದೇನಂದರೆ ಸ್ವಲ್ಪ ದಿನದಿಂದ ಒಂದು ದೇವಸ್ಥಾನದ ಒಂದು ವಿಡಿಯೋ ಮಾಡಬೇಕಂತ ಅನಿಸ್ತು. ಸೊ ಇವತ್ತು ಆ ವಿಡಿಯೋನ ತೋರಿಸ್ತೀನಿ, ಯಾವ ಥರ ಎಡಿಟ್ ಮಾಡ್ತೀನಿ ಅಂತ ನೋಡಿ. ಭುವನಂ ಗಗನಂ ಸಕಲಂ ಶರಣಂ. ಸೊ ಫ್ರೆಂಡ್ಸ್, ಇವತ್ತಾದರೆ ನಾನು ಚಿಕ್ಕತಿರ್ತಿ ದೇವಸ್ಥಾನಕ್ಕೆ ಬರ್ತಿರ್ಬೇಕಾದ್ರೆ ನಮ್ಮ ಬ್ರೋ ಬೇರೆ ಕಾಣಿಸ್ಕೊಂಡ್ರು, ವೆಂಕಿ ಬ್ರೋ ಅಂತ. ಇವ್ರು ಮಾಸ್ತಿಂದ ಬಂದಿದ್ದಾರೆ, ನನ್ನ ಹುಡ್ಕೊಂಡು ಅಂತೆಲ್ಲ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸ್ವಲ್ಪ ಇವ್ರಿಗೆ ಏನಾದರೂ ತಮಾಷೆ ಮಾಡ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಸೊ ನಾವಿವತ್ತಾದರೆ ವೆಂಕಿ ಬ್ರೋ ಜೊತೆ ಗಾಡಿ ಎತ್ಕೊಂಡು ಒಂದು ಸ್ಪಾಟ್ ಲೊಕೇಶನ್ಗೆ ಹೋಗ್ತಿದ್ವಿ. ಎಲ್ಲ ಅಂತ ಹೇಳ್ತೀನಿ ಬನ್ನಿ. ಇವತ್ತಾದರೆ ನಿಮ್ಮನ್ನ ಈ ಥರ ಹೈವೇದಲ್ಲಿ ಕರ್ಕೊಂಡು ಬಂದಿದ್ದೀನಿ. ಯಾವುದೇ ಒಂದು ಗಾಡಿ ಇಲ್ಲ, ಏನೂ ಇಲ್ಲ. ಬಟ್ ಇವಾಗ ನನಗೆ ಗೊತ್ತಾಗತ್ತೆ ಯಾವ ಥರ ಫೋಟೋಶೂಟ್ ಇರುತ್ತೆ. ಬ್ರೋ ರೆಡಿನಾ ಫೋಟೋಶೂಟ್ ಮಾಡೋದಕ್ಕೆ? ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ಆಲ್ರೆಡಿ ಇಲ್ಲಿ ಒಂದು ವಿಡಿಯೋ ಮಾಡಿದೆ, ಬಟ್ ಇವಾಗ ಮಾತ್ರ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಕರ್ಕೊಂಡು ಬಂದೆ ರೀಲ್ಸ್ ಆದ್ರೆ ನೋಡ್ಕೋಬಹುದು ಯಾವ ಥರ ಮಾಡಿದ್ದ. ನಿಮ್ಗೆ ಏನು ಅನಿಸ್ತು ಬ್ರೋ? ಇಲ್ಲಿ ಬಂದು ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಮತ್ತು ಫೋಟೋಸ್ ವಿಡಿಯೋ ಮಾಡಿದೆ ನಿಮ್ಮದು ಮತ್ತೆ ಒಂದು. ಸೊ ನಿಮ್ಗೆ ಯಾವ ಥರ ಅನಿಸ್ತಿದೆ? ಲೊಕೇಶನ್ ಚೆನ್ನಾಗಿದೆ, ಬಟ್ ಕ್ರೌಡ್ ಇಲ್ಲ, ಡೀಸೆಂಟ್ ಆಗೈತೆ, ಚೆನ್ನಾಗಿದೆ. ಸೊ ಅದಕ್ಕೆ ತಾನೇ ಕರ್ಕೊಂಡು ಬಂದು. ಇನ್ನೊಂದೇನಪ್ಪ ಅಂದರೆ ಈ ಟೈಮು ಬಂದ್ಬಿಟ್ಟು ಸೂರ್ಯ ತುಂಬ ಬಿಸಿಲು ಜಾಸ್ತಿ, ಫೋಟೋಶೂಟ್ ಅಷ್ಟು ಕ್ಲಾರಿಟಿಗೆ ಬಂದಿಲ್ಲ. ಯಾಕಂದರೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಸೂರ್ಯ ಅಂದು, ಯಾಕಂದರೆ ಅಷ್ಟು ನೋಡ್ಬೋದು ಇತ್ತು ಯಾವ ಥರ ಸ್ಕಿನ್ ಆಗಿದೆ ಅಂತ. ಸೊ ಈ ಕ್ಯಾಪಲ್ಲಿ ಬಂದ್ಬಿಟ್ಟು ಇವನು ಸೇರ್ಕೊಬಿಟ್ಟ, ಮತ್ತು ಅವನು ಸೇರ್ಕೊಬಿಟ್ಟ, ನೀವು ನೋಡ್ಬೋದು. ಸೊ ನನಗೆ ಅನಿಸಿದ್ದು ಏನಂದರೆ ಇಲ್ಲಿ ಅಷ್ಟು ಪ್ರೈವಸಿ ತುಂಬ ಇದೆ, ಯಾಕಂದರೆ ರೀಸೆಂಟಾಗಿ ಇದು ಡೆವಲಪ್ಮೆಂಟ್ ಆಗ್ತಿರೋದು. ಸೊ ಬ್ರೋ ಈ ಲೊಕೇಶನ್ ಬಂದಿದ್ದಾರಲ್ಲ, ಇನ್ನೊಂದು ಸತಿ ಬರಬೇಕಂತ ಅನಿಸ್ತಾ ಇಲ್ಲ ನಿಮಗೆ? ಬರ್ಬೇಕು ಬಿಸಿಲಿರೋ ಟೈಮಲ್ಲಿ ಬರಬಾರ್ದು, ಬಿಸಿಲಿರೋ ಟೈಮ್ ಬರಬೇಕು. ಸೊ ಲೊಕೇಶನ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ ಮುಂದೆ ಏನಾಗತ್ತೆ ಅಂತ. ಸೊ ಎಲ್ಲ ಆದಮೇಲೆ ಬ್ರೋಣ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಮತ್ತೆ ಅಲ್ಲಿಂದ ನೆಕ್ಸ್ಟ್ ನಾನು ಮತ್ತೆ ನಮ್ಮ ಮಚ್ಚಾಗನ್ ಸೇರಿಕೊಂಡು ಎಗ್ರೆಸ್ ಅಂಗಡಿಗೆ ಹೋಗ್ತೀವಿ. ನೆಕ್ಸ್ಟ್ ಎಗ್ರೆಸ್ ಎಲ್ಲ ತಿಂದಿದ್ದಾದ್ಮೇಲೆ ಮತ್ತೆ ಏನು ಮಾಡ್ತೀವಿ ಅಂತ ಹೇಳ್ತೀನಿ ನೋಡಿ. ಇವತ್ತೇ ಎಗ್ರೆಸ್ ತಿಂದಿದ್ದಾಯಿತು. ನೆಕ್ಸ್ಟ್ ಎಲ್ಲ ಪಾನಿಪುರಿ, ಮಸಾಲೆ ಪುರಿ, ಬೀಳ್ಪುರಿ ಮೂರಲ್ಲಿ ಒಂದು ತಿನ್ಬಿಟ್ಟು ಹೋಗೋಣ ಬನ್ನಿ. ಸೊ ಚೆನ್ನಾಗಿಲ್ಲ ಇದು ಬಂದ್ಬಿಟ್ಟು ಮಸಾಲ ಪುರಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇದೇ ಬಂದ್ಬಿಟ್ಟು ಇದು ಎಂಡ್ ಆಗುತ್ತೆ, ಯಾಕಂದರೆ ಫೋನಲ್ಲಿ 3% ಆಗಿದೆ. ಸೊ ಇದನ್ನು ತಿನ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ. ಓಕೆ ಬಾಯ್.